ಡಿವೈನ್ ಗ್ರೇಸ್ ಇಗ್ನೈಟರ್. ಆತ್ಮೀಯರೇ, ಬೈಬಲ್ ಎಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ಅದು ದೇವರ ವಾಕ್ಯವೆಂದು. ಆದರೆ ಕಥೋಲಿಕ ಧರ್ಮಸಭೆಯ ಬೈಬಲ್, ಪ್ರಾಟೆಸ್ಟೆಂಟ್ ಬೈಬಲ್ ಎರಡೂ ದೇವರ ವಾಕ್ಯವೇ. ಆದರೂ ಕೆಲವು ವ್ಯತ್ಯಾಸಗಳು ಇರುವುದನ್ನು ನಾವು ಕಾಣಬಹುದು. ಮೊಟ್ಟಮೊದಲನೆಯದಾಗಿ, ಕ್ರೈಸ್ತ ಧರ್ಮದ ಆರಂಭದಲ್ಲಿ ಬೈಬಲ್ನ ಪುಸ್ತಕಗಳು ಹೀಬ್ರೂ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಬರೆಯಲ್ಪಟ್ಟವು. ಕ್ಯಾಥೋಲಿಕ್ ಚರ್ಚ್ ಮೂಲವಾಗಿ ಸೆಪ್ತುರ್ಜಂತ್ ಎಂಬ ಗ್ರೀಕ್ ಅನುವಾದವನ್ನು ಬಳಸಿತು. ಪ್ರಾಟೆಸ್ಟೆಂಟ್ ಚರ್ಚ್ಗಳು ನಂತರ ಹೀಬ್ರೂ ಬೈಬಲ್ ಆಧಾರಿತ ಆವೃತ್ತಿಯನ್ನು ಅನುಸರಿಸಿದವು. ಈ ಕಾರಣದಿಂದ ಕೆಲವು ಪುಸ್ತಕಗಳು ಕ್ಯಾಥೋಲಿಕ್ ಬೈಬಲ್ನಲ್ಲಿ ಇವೆ, ಆದರೆ ಪ್ರಾಟೆಸ್ಟೆಂಟ್ ಬೈಬಲ್ನಲ್ಲಿ ಇಲ್ಲ. ಎರಡನೇದಾಗಿ, ಪುಸ್ತಕಗಳ ಸಂಖ್ಯೆ, ನಂಬರ್ ಆಫ್ ಬುಕ್ಸ್ ಭಾಗ. ಕಥೋಲಿಕ ಬೈಬಲ್ನ ಹಳೆಯ ಒಡಂಬಡಿಕೆಯಲ್ಲಿ ಓಲ್ಡ್ ಟೆಸ್ಟಮೆಂಟ್ನಲ್ಲಿ 46 ಪುಸ್ತಕಗಳಿವೆ. ಆದರೆ ಪ್ರಾಟೆಸ್ಟೆಂಟ್ ಬೈಬಲ್ನಲ್ಲಿ 39 ಪುಸ್ತಕಗಳಿವೆ. ಕಥೋಲಿಕ ಬೈಬಲ್ನ ಹೊಸ ಒಡಂಬಡಿಕೆಯಲ್ಲಿ ನ್ಯೂ ಟೆಸ್ಟಮೆಂಟ್ನಲ್ಲಿ 27 ಪುಸ್ತಕಗಳಿವೆ. ಪ್ರಾಟೆಸ್ಟೆಂಟ್ ಬೈಬಲ್ನಲ್ಲಿ ಸಹ 27 ಪುಸ್ತಕಗಳಿವೆ. ಒಟ್ಟು 73 ಪುಸ್ತಕಗಳು ಕಥೋಲಿಕ ಧರ್ಮಸಭೆಯ ಬೈಬಲ್ನಲ್ಲಿ, 66 ಪುಸ್ತಕಗಳು ಪ್ರಾಟೆಸ್ಟೆಂಟ್ ಬೈಬಲ್ನಲ್ಲಿ ಇದೆ. ಅಂದರೆ ಕ್ಯಾಥೋಲಿಕ್ ಬೈಬಲ್ನಲ್ಲಿ 7 ಹೆಚ್ಚುವರಿ ಪುಸ್ತಕಗಳಿವೆ. ಮೂರನೆಯದಾಗಿ, ಅತಿರಿಕ್ತ ಪುಸ್ತಕಗಳು, ಡ್ಯೂಟ್ರೋ ಕೆನಾನಿಕಲ್ ಬುಕ್ಸ್ ಎಂದು ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ಈ 7 ಪುಸ್ತಕಗಳನ್ನು ಆಂಗ್ಲ ಭಾಷೆಯಲ್ಲಿ ಡ್ಯೂಟ್ರೋ ಕೆನಾನಿಕಲ್ ಪುಸ್ತಕಗಳು ಎಂದು ಕರೆಯುತ್ತಾರೆ. ಅವುಗಳು ಹೀಗಿವೆ: ತೋಬೀತನು, ಜೂಡಿಟಳು, ಸುಜ್ಞಾನ ಗ್ರಂಥ, ಸಿರಾಕನು, ಬಾರೂಕನು, ಮೊದಲನೆಯ ಮಕ್ಕಬೀಯರು, ಎರಡನೆಯ ಮಕ್ಕಬೀಯರು. ಇವು ಕ್ಯಾಥೋಲಿಕ್ ಬೈಬಲ್ನಲ್ಲಿ ಸೇರಿವೆ. ಆದರೆ ಪ್ರಾಟೆಸ್ಟೆಂಟ್ ಬೈಬಲ್ನಲ್ಲಿ ಅಪೋಕ್ರಿಫಾ ಎಂದು ಪ್ರತ್ಯೇಕವಾಗಿ ಹೊರಗೆ ಇಡಲಾಗುತ್ತದೆ. ನಾಲ್ಕನೆಯದಾಗಿ, ಪ್ರಮುಖ ಐತಿಹಾಸಿಕ ಹಿನ್ನೆಲೆ ಏನೆಂದರೆ, 16ನೇ ಶತಮಾನದಲ್ಲಿ ಪ್ರಾಟೆಸ್ಟೆಂಟ್ ಸುಧಾರಣಾ ಚಳವಳಿ ರಿಫಾರ್ಮೇಷನ್ ನಡೆದಾಗ ಮಾರ್ಟಿನ್ ಲೂಥರ್ ಅವರು ಇತರರು ಹೀಬ್ರೂ ಮೂಲ ಗ್ರಂಥಗಳ ಆಧಾರದ ಮೇಲೆ ಹೊಸ ಬೈಬಲ್ನನ್ನು ರೂಪಿಸಿದರು. ಅವರು ಡ್ಯೂಟ್ರೋ ಕೆನಾನಿಕಲ್ ಪುಸ್ತಕಗಳನ್ನು ಧಾರ್ಮಿಕ ಶಾಸ್ತ್ರದ ಭಾಗವಲ್ಲ ಎಂದು ಹೇಳಿದರು. ಆದರೆ ಕ್ಯಾಥೋಲಿಕ್ ಚರ್ಚ್ 1546ರಲ್ಲಿ ನಡೆದ ಟ್ರೆಂಟ್ನ ಸಮ್ಮೇಳನದಲ್ಲಿ, ಕೌನ್ಸಿಲ್ ಆಫ್ ಟ್ರೆಂಟ್ನಲ್ಲಿ, ಆ ಪುಸ್ತಕಗಳನ್ನು ಅಧಿಕೃತವಾಗಿ ಬೈಬಲ್ನ ಭಾಗವೆಂದು ಘೋಷಿಸಿತು. ಐದನೆಯದಾಗಿ, ಬೋಧನಾತ್ಮಕ ವ್ಯತ್ಯಾಸ, ಥಿಯಾಲಜಿಕಲ್ ಡಿಫರೆನ್ಸಸ್. ಕ್ಯಾಥೋಲಿಕ್ ಚರ್ಚ್ ಕೆಲವು ಪುಸ್ತಕಗಳನ್ನು ದೈವಿಕ ಪ್ರೇರಿತ, ಡಿವೈನ್ಲಿ ಇನ್ಸ್ಪೈರ್ಡ್ ಎಂದು ಆಂಗ್ಲ ಭಾಷೆಯಲ್ಲಿ ಪರಿಗಣಿಸುತ್ತದೆ. ಪ್ರಾಟೆಸ್ಟೆಂಟ್ ಚರ್ಚ್ಗಳು ಅವುಗಳನ್ನು ಧಾರ್ಮಿಕ ಉಪಯೋಗಕ್ಕೆ ಉಪಯುಕ್ತವಾದರೂ ದೇವರಿಂದ ಪ್ರೇರಿತವಾದ ಗ್ರಂಥಗಳು ಅಲ್ಲ ಎಂದು ನೋಡುತ್ತವೆ. ಇದರಿಂದ ಕೆಲವು ಸಿದ್ಧಾಂತಗಳಲ್ಲಿ, ಡಾಕ್ಟ್ರಿನ್ಸ್ಗಳಲ್ಲಿ ವ್ಯತ್ಯಾಸ ಉಂಟಾಗಿದೆ. ಉದಾಹರಣೆ, ಶುದ್ಧೀಕರಣದ ಸ್ಥಳ, ಪರ್ಗೆಟ್ರಿ, ಪ್ರಾರ್ಥನೆಗಾಗಿ ಸಂತರ ಮಧ್ಯಸ್ಥಿಕೆ, ಕರ್ಮ ಮತ್ತು ನಂಬಿಕೆಯ ಸಂಬಂಧ ಇತ್ಯಾದಿ ವಿಷಯಗಳಲ್ಲಿ ವ್ಯತ್ಯಾಸಗಳನ್ನು ನಾವು ಕಾಣಬಹುದು. ಉದಾಹರಣೆಗಳು: ಸುಜ್ಞಾನದ ಗ್ರಂಥ ಅಧ್ಯಾಯ 3 ವಚನ 1-9 ಕ್ಯಾಥೋಲಿಕ್ ಬೈಬಲ್ನಲ್ಲಿ ಇದೆ, ಧರ್ಮಿಗಳ ಆತ್ಮಗಳು ದೇವರ ಕೈಯಲ್ಲಿವೆ. ಆದರೆ ಪ್ರಾಟೆಸ್ಟೆಂಟ್ ಬೈಬಲ್ನಲ್ಲಿ ಇಲ್ಲ. ಮಕ್ಕಬೀಯರ ಪುಸ್ತಕಗಳಲ್ಲಿ ಯುದ್ಧಗಳು ಮತ್ತು ಶೌರ್ಯಗಳ ಕಥೆಗಳನ್ನು ವಿವರಿಸಲ್ಪಟ್ಟಿವೆ. ಅದು ಪ್ರಾಟೆಸ್ಟೆಂಟ್ ಬೈಬಲ್ನಲ್ಲಿ ಕಾಣುವುದಿಲ್ಲ. ಆದ್ಮೇಲೆ ಇವು ಕಥೋಲಿಕ ಧರ್ಮಸಭೆಯ ಬೈಬಲ್ನ ಮತ್ತು ಪ್ರಾಟೆಸ್ಟೆಂಟ್ ಬೈಬಲ್ನಲ್ಲಿರುವ ವ್ಯತ್ಯಾಸಗಳು. ದೇವರ ವಾಕ್ಯವನ್ನು ಹೆಚ್ಚಾಗಿ ಓದೋಣ, ಅವರ ಆಶೀರ್ವಾದವನ್ನು ಪಡೆಯೋಣ. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.